ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ನಾನಿವತ್ತಿಲ್ಲಿ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಕುಷ್ಕ ರೈಸ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಫಸ್ಟ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಆಯಿಲ್ ಸ್ವಲ್ಪ ಕಾದ ನಂತರ 2 ಅನಾನಸ್ ಹೂವು, 2 ಏಲಕ್ಕಿ, ಒಂದು 2ರಿಂದ 3 ಪಲಾವ್ ಎಲೆ ಹಾಕ್ಕೊಂಡು, ಮತ್ತೆ ಇವಾಗ ಇದಕ್ಕೆ ಮತ್ತೆ ನೋಡಿ ಇಲ್ಲಿ 8 ಹಸಿಮೆಣಸಿಕಾಯಿನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಖಾರಕ್ಕೆ ಇನ್ನೂ ಸ್ವಲ್ಪ ನಾವು ಖಾರ ತಿಂತೀವಿ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬಹುದು. ಸೊ ಅದಕ್ಕೆ ನಾನು ಇವಾಗ ಇಲ್ಲಿ 8 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಒಂದು 4 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಇದು ಚೆನ್ನಾಗಿ ಕುಕ್ ಆಗಲಿ ಫ್ರೆಂಡ್ಸ್. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುಕ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಾನಿಲ್ಲಿ ಒಂದು ಚಿಕ್ಕ ಚಿಕ್ಕ ಪೀಸ್ 3 ಪೀಸ್ ಚಕ್ಕೆ ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಒಂದು 8ರಿಂದ 10 ಲವಂಗನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಎಲ್ಲ ಇವಾಗ ನಮಗೆ ಚೆನ್ನಾಗಿ ಕುಕ್ ಆಗಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ದಟ್ ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ನಾನಿಲ್ಲಿ ದಪ್ಪ ದಪ್ಪ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊನು ಅಷ್ಟೇ ನಮಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್, ಅದು ನೀಟಾಗಿ ಬೆಂದಿರೋದು. ಅಲ್ಲಿವರೆಗೂ ಅಷ್ಟು ನೀಟಾಗಿ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗೋ ಥರ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ಒಂದು ಹಾಫ್ ಫ್ರೈ ಆಗಿದೆ ಅನ್ನೋವಾಗ ನಾನು ಇವಾಗ ಇದಕ್ಕಿಲ್ಲಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಕೂಡ ಎಣ್ಣೆನಲ್ಲಿ ಫ್ರೈ ಆದಾಗ ಅದರದ್ದು ಕೂಡ ಹಸಿ ಸ್ಮೆಲ್ ನೀಟಾಗಿ ಹೋಗುತ್ತೆ. ಕೆಲವರೆಲ್ಲ ಬೇಕು ಅಂತಂದ್ರೆ ಮೇಲೆ ಕೂಡ ಅದನ್ನ ಉದುರಿಸ್ಕೋಬಹುದು, ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳಕ್ ಇಷ್ಟ ಇಲ್ಲ ಅನ್ನೋರು. ಈ ತರ ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ರೈಸ್ಗೆ ಚೆನ್ನಾಗಿ ಹಿಡಿದಿರುತ್ತೆ ಫ್ರೆಂಡ್ಸ್. ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ಸ್ವಲ್ಪ ನಾವು ಅರಿಶಿನ ಪುಡಿನ ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು. ಆ್ಯಂಡ್ ಈಗ ನಾನಿಲ್ಲಿ ನೋಡಿ ಸ್ವಲ್ಪ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಖಾರ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೆ ಫ್ರೆಂಡ್ಸ್, ಚಿಕನ್ ಮಸಾಲ ಪೌಡರ್. ಇದಿಷ್ಟನ್ನು ಸೇರಿಸ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಕರ್ಡ್ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್, ಸ್ವಲ್ಪನೇ ಸಾಕು. ಕರ್ಡ್ ಸೇರಿಸ್ಕೊತಾ ಇರೋ ಉದ್ದೇಶ ಏನು ಅಂತಂದರೆ ತಳ ಹಿಡಿಬಾರ್ದು, ಸೀದ್ ಹೋಗಬಾರ್ದು ಮಸಾಲೆ ಆಗಲಿ ರೈಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಟೈಮಲ್ಲಿ ನಾವು ಕರ್ಡ್ ಸೇರಿಸೋದ್ರಿಂದ ನಮಗೆ ಆ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಆ್ಯಂಡ್ ಇವಾಗ ನೋಡಿ ಅದು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊತಾ ಇದೆ ಫ್ರೆಂಡ್ಸ್. ಈಗ ನಾವಿದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಕಪ್ ಅಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ.
ಸೊ ದಟ್ ನಾವು ಈ ತರ ಅಕ್ಕಿನ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ರೈಸ್ ನೀಟಾಗಿ ಉದ್ರುದ್ರಾಗಿ ಆಗುತ್ತೆ ಫ್ರೆಂಡ್ಸ್. ಫಸ್ಟು ನೀರು ಹಾಕಿ ಕುದಿಸಿ ಅಕ್ಕಿ ಹಾಕೋದಕ್ಕಿಂತ ಈ ಮೆಥಡು ಅಕ್ಕಿ ಹಾಕೋದ್ರಿಂದ ಚೆನ್ನಾಗಿ ರೈಸ್ ಉದ್ರುದ್ರಾಗುತ್ತೆ. ಅಂಡ್ ಈಗ ನಾನಿಲ್ಲಿ 2 ಕಪ್ ಅಕ್ಕಿಗೆ ಸೊ ದಟ್ 4 ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ದಟ್ ನಾನಿಲ್ಲಿ 4 ಕಪ್ ನೀರನ್ನ ಆ್ಯಡ್ ಮಾಡಿದ್ದೀನಿ ಇವಾಗ. ಸೊ ಸೈಡಲ್ಲಿ ಏನು ಅಕ್ಕಿ ಎಲ್ಲ ಇದೆ ಅದನ್ನೆಲ್ಲ ನೀಟಾಗಿ ತಳ್ಕೊಂಡ್ಬಿಡೋಣ. ತಳ್ಕೊಂಡು ಒಂದ್ಸರಿ ಕೆಳಗಡೆಯಿಂದ ನೀಟಾಗಿ ಮಸಾಲೆ ಎಲ್ಲ ತಿರುಗಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ಆ್ಯಂಡ್ ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಈಗ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಈಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡೋಣ. ಲಿಡ್ ಕ್ಲೋಸ್ ಆಗಿದೆ. ಇವಾಗ 1 or 2 ವಿಷಿಲ್ ಬರ್ಸ್ಕೊಂಬಿಡೋಣ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಘಮ ಘಮ ಬಿಸಿ ಬಿಸಿ ಟೇಸ್ಟಿ ಕುಷ್ಕ ರೆಡಿ ಆಗಿದೆ. ಸೊ ದಟ್ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ಟೇಸ್ಟಿ ಆದಂಥ ಕುಷ್ಕ ರೈಸ್ ರೆಡಿ ಆಗಿದೆ. ನಾನು ಇವತ್ತಿಲ್ಲಿ ಇದನ್ನು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ.